ಆದಿ, ನಾನು ಅಮ್ಮು ಬಗ್ಗೆ ವರಿ ಮಾಡ್ಕೊಂಡಿದ್ದೆ ಅಷ್ಟೇ ಕಣೋ. ಆ ಬೋರ್ಡಲ್ಲಿ ಏನಾದರೂ ನಿಮಗೆ ಅಮ್ಮು ಮುಖ ಕಾಣಿಸ್ತಿತ್ತ ಅತ್ತೆ? ಆ ಬೋರ್ಡ್ ವಿಷಯ ಅಲ್ಲ ಆದಿ. ಆಗ ನನಗೆ ಅಮ್ಮು ಬಗ್ಗೆ ಸ್ವಲ್ಪ ವರಿ ಆಯಿತು. ನಾವೆಲ್ಲ ಇದ್ದು ಅಮ್ಮು ಲೈಫ್ನ ಸರಿ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಚಿಂತೆ ಆಯಿತು. ಅದಕ್ಕೆ ಅಲ್ಲಿ ಇಳಿದು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನು ನಾನು ನಂಬೇಕಾ? ಮತ್ತೆ ಯಾವಾಗಲಾದರೂ ಯಾರನ್ನಾದರೂ ನಂಬಿಸೋಕ್ಕೆ ಪ್ರಯತ್ನ ಪಟ್ಟಿರೋದ್ರ ಬಗ್ಗೆ ನಿನಗೆ ಗೊತ್ತಿದೆಯಾ? ಅತ್ತೆ, ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನನಗಿಂತ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿ, ಎಲ್ಲ ಗೊತ್ತಿದ್ದು ಮತ್ತೆ ಯಾಕೆ ನನ್ನ ಬೆನ್ನ ಹಿಂದೆ ಬೇತಾಳದ ಥರ ಬಿದ್ದಿದ್ಯಾ? ಆ ರೆಸಾರ್ಟಿಂದನೇ ಇದೆಲ್ಲ ಆಯ್ತೇನೋ ಅಂತ ಅನಿಸ್ತಾ ಇತ್ತು ಅತ್ತೆ, ಅದಕ್ಕೆ ಕೇಳಿದೆ ಅಷ್ಟೇ. ನಿಮಗೆ ಹರ್ಟ್ ಮಾಡೋ ಇಂಟೆನ್ಷನ್ ನನಗಿರಲಿಲ್ಲ. ಸದ್ಯ ನಾನು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ ಅನ್ನೋದೇ ನನಗೆ ಸಮಾಧಾನ. ನನಗೆ ಬುಕ್ ಹಿಡ್ಕೊಂಡು ಓದೋಕ್ಕೆ ಕೂಡ ಆಗ್ತಿರ್ಲಿಲ್ಲ ಅತ್ತೆ, ತಲೆಯಲ್ಲಿ ಬರೀ ನಿಮ್ಮ ವಿಷಯನೇ ಓಡ್ತಾ ಇತ್ತು. ಸದ್ಯ ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಾ ಇದೆ. ಇಲ್ದಿರೋನೆಲ್ಲ ತಲೆಗೆ ಹಾಕ್ಕೊಂಡು ಏನೇನೋ ಯೋಚನೆ ಮಾಡಬೇಡ ಆದಿ. ಚೆನ್ನಾಗಿ ಓದ್ಕೋ. ನಿಮ್ಮ ತಾತ ಕಟ್ಟಿರೋ ಸಾಮ್ರಾಜ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀನು ಚೆನ್ನಾಗಿ ಓದಿರಬೇಕು, ಪ್ರಾಕ್ಟಿಕಲ್ ಆಗಿರೋದನ್ನು ಅಳವಡಿಸ್ಕೋಬೇಕು. ನೋಡ್ತಾ ಇರಿ, ಚೆನ್ನಾಗಿ ಓದಿ ಕಾಲೇಜ್ಗೆ ಟಾಪರ್ ಆಗ್ತೀನಿ. ಕಂಪ್ನಿ ಕೆಲಸಗಳನ್ನೆಲ್ಲ ನಾನೇ ವಹಿಸ್ಕೊಂಡು ನೀವೆಲ್ಲ ಆರಾಮಾಗಿ ಮನೇಲಿರೋ ಥರ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನಂತೂ ಸುಮ್ಮನೆ ಕೂರೋಳು ಅಲ್ಲ ಆದಿ. ಆಯಿತು ಬಿಡಿ, ನಾನು ಬಂದು ನಿಮ್ಮ ಹತ್ರನೇ ಕೆಲಸ ಕಲಿತೀನಿ, ಸರಿನಾ? ಹೀಗೆ ಹೋಗು, ಓದ್ಕೋ. ಸರಿ ಆಯ್ತು. ರೀ, ಇದ್ಯಾವ ರಿಪೋರ್ಟು? ಅಲ್ಲ, ನಿಮಗೆ ಟೆಸ್ಟ್ ಮಾಡಿಸಿದ ರಿಪೋರ್ಟ್ ಎಲ್ಲ ನಾನು ಎತ್ತಿಟ್ಟಿದ್ದೀನಲ್ಲ. ದೇವಕಿದಾ? ಅವಳಿಗೇನಾಗಿದೆ ರೀ? ಸರೋಜಾ ರೀ, 22 ವರ್ಷದ ಹಳೆ ರಿಪೋರ್ಟ್ ಇದು. ಕೊಡಿಲಿ ಅದನ್ನ. ಅಲ್ಲ ರೀ, ಅಲ್ಲ ಅದು ಯಾವುದೋ ಹಳೆ ರಿಪೋರ್ಟ್ ಅಲ್ಲ. ಅಲ್ಲ, ಅವಳಿಗೇನಾಗಿತ್ತು? ಅವಳಿಗೆ ಏನಾಗಿದೆ? ಅವಳು ಆರಾಮಾಗಿ ಇದ್ದಾಳಲ್ಲ, ನೀನು ಯಾಕೆ ಯೋಚನೆ ಮಾಡ್ತೀಯ? ಬಿರಿ ಅಲ್ಲದ ಅವನು. ನಾನು ಅವನ ಹತ್ರ ಯಾವುದೋ ಫೈಲ್ ಬಗ್ಗೆ ಕೇಳೋದಿದೆ, ಬರ್ತೀನಿ ಆಯ್ತಾ? ಬಂದೆ. ಅಲ್ಲ, ದೇವಕಿ ರಿಪೋರ್ಟ್ ಬಗ್ಗೆ ನನಗೆ ಯಾಕೆ ಇವ್ರು ಹೇಳ್ತಿಲ್ಲ? ಮುಖ್ಯ ಅಲ್ಲ ಅಂತಾರೆ, ಅಷ್ಟು ಕಡಿಬಿಡಿಲಿ ಯಾಕೆ ತೊಗೊಂಡು ಹೋದ್ರು ಅದನ್ನು? 22 ವರ್ಷದಿಂದ ಅವಳ ಬಗ್ಗೆ ಒಂದು ಶಬ್ದನೂ ಮಾತಾಡಲ್ಲ. ಏನೋ ತೊಂದರೆ ಆಗಿದೆ ಅಂತ ಗೊತ್ತು, ಆದರೆ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಕೇಳಕ್ಕೆ ಹೋದರೆ ಏನೋ ಹೇಳಿ ಸುಮ್ಮನಾಗಿಸ್ಬಿಡ್ತಾರೆ. ಅಪ್ಪ ಮಗಳು ಹೀಗೆ ಮುಚ್ಚಿಡ್ತಾ ಇದ್ರೆ ನನಗೇನು ಅರ್ಥ ಆಗುತ್ತೆ? ಇನ್ನೂ ಎಷ್ಟು ದಿವಸ ಹೀಗೆ ಮುಂದುವರಿಯತ್ತೋ ಆ ದೇವ್ರಿಗೆ ಗೊತ್ತು. ಅಮೃತ ಅವರೇ, ನೀವು ಚಿಕ್ಕ ವಯಸ್ಸಿಂದೇನೋ ಹೇಳ್ತಾ ಇದ್ರಲ್ಲ ಸ್ಕೇಟಿಂಗ್ ಕತೆ, ಈಗಲೂ ಸ್ಕೇಟಿಂಗ್ ಮಾಡ್ತೀರಾ? ಅಯ್ಯೋ, ಈಗದೆಲ್ಲ ಇಲ್ಲ, ಟಚ್ ಹೋಗ್ಬಿಟ್ಟಿದೆ. ಹೈಸ್ಕೂಲಿಗೆ ಬರೋ ಅಷ್ಟರಲ್ಲಿ ಓದಿನ ಕಡೆನೇ ಜಾಸ್ತಿ ಗಮನ ಕೊಟ್ಟೆ. ಕ್ಲಾಸಿಗೆ ಟಾಪ್ ಆಗಬೇಕು ಅಂತ ಶುರುವಾಗಿದ್ದು ನನ್ನ ಓದಿನ ಹುಚ್ಚು. ಸ್ಕೂಲಿಗೆ ಟಾಪ್ ಬರಬೇಕು, ಆಮೇಲೆ ಸ್ಟೇಟಲ್ಲಿ ಟಾಪ್ 5 ರ್ಯಾಂಕ್ ಒಳಗೆ ಬರಬೇಕು ಅಂತ ಮ್ಯಾಕ್ಸಿಮಮ್ ಟೈಮ್ ಓದಿಗೆ ಕೊಟ್ಬಿಟ್ಟೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಬಿಟ್ಟೆ. ಬಹಳಷ್ಟು ಜನ ಮಾಡೋ ತಪ್ಪಿದೆ ನೋಡಿ. ಓದೋದ್ರಿಂದನೇ ಭವಿಷ್ಯ ಅಂತ ಕಲೆ, ಸಂಗೀತ, ಸಾಹಿತ್ಯ, ಇತಿಹಾಸ, ಕ್ರೀಡೆ, ಪೊಲಿಟಿಕ್ಸ್ ಇದು ಯಾವುದ್ರ ಕಡೆನೂ ಇಂಟ್ರೆಸ್ಟ್ ತೋರಿಸಲ್ಲ. ಮಕ್ಕಳಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ರೂ ಕೂಡ ತಂದೆ ತಾಯಿ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಹೇಯ್, ಸುಮ್ಮನೆ ಓದು 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 ಅಂತ ಮಕ್ಕಳನ್ನ ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಹೌದು, ಆದರೆ ನಮ್ಮನೇಲಿ ಯಾರೂ ಆ ಥರ ರೆಸ್ಟ್ರಿಕ್ಷನ್ ಹಾಕಿರಲಿಲ್ಲ. ಆದರೆ ನಮ್ಮ ಅಜ್ಜಿ ಸ್ವಲ್ಪ ಓಲ್ಡ್ ಸ್ಕೂಲು. ಅವರು ಹೆಣ್ಮಕ್ಳು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಸ್ವಲ್ಪ ಹೇಳ್ತಾ ಇದ್ರು. ಅಜ್ಜಿನ ಅವ್ರು ನೋಡಿದ್ರೆ ಹಾಗೆ ಅನ್ಸಲ್ವಲ್ಲ? ಅದು ಈಗ, ಮುಂಚೆಲ್ಲ ಅವ್ರು ಸ್ವಲ್ಪ ಹಾಗೆ.
ದೇವಕಿ ಅತ್ತೆ ನೋಡಿದ್ಮೇಲೆ ಹೆಣ್ಮಕ್ಳು 4 ಗೋಡೆ ಮಧ್ಯೆನೇ ಇರಬೇಕು, ಅಡುಗೆ ಮನೆಗೆ ಲಿಮಿಟೆಡ್ ಆಗಿರಬೇಕು, ಮನೆ ಕೆಲಸ ಮಾಡ್ಕೊಂಡಿರೋದೇ ಹೆಣ್ಮಕ್ಳ ಕರ್ತವ್ಯ ಅನ್ನೋ ಓಲ್ಡ್ ಸ್ಕೂಲ್ ಮೆಂಟಾಲಿಟಿ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಇನ್ಫ್ಯಾಕ್ಟ್ ನನಗೆ ಸ್ಕೇಟಿಂಗಿಗೆ ಶೂಸ್ ಬೇಕು ಅಂದಾಗ ಅಪ್ಪ ಮೊದಲು ಕೊಡ್ಸೋಕ್ಕೆ ರೆಡಿನೇ ಇರಲಿಲ್ಲ. ದೇವಕಿ ಅತ್ತೆನೇ ಅಪ್ಪಂಗೆ ಬೈದು ನನಗೆ ಶೂ ಕೊಡಿಸಿದ್ದು. ನಾನು ಬಿದ್ದು ಕೈಕಾಲೆಲ್ಲ ಗಾಯ ಮಾಡ್ಕೊಂಡ್ಮೇಲೆ ಅಮ್ಮ ನನಗೆ ಸ್ಕೇಟಿಂಗ್ ಶೂಸ್ ಕೊಡಲೇ ಇಲ್ಲ. ನನಗೆ ತುಂಬ ಬೇಜಾರಾಯಿತು. ಆಗಲೂ ಕೂಡ ದೇವಕಿ ಅತ್ತೆನೇ ಅಮ್ಮನ್ನ ಕನ್ವಿನ್ಸ್ ಮಾಡಿ ನನಗೆ ಶೂ ಕೊಡಿಸಿ ಒಂದು ಒಳ್ಳೆ ಸ್ಕೇಟಿಂಗ್ ಕ್ಲಬ್ಗೆ ಜಾಯಿನ್ ಮಾಡಿಸಿದ್ರು. ಅದಾದಮೇಲೆ 1 hour ಎಲ್ಲ ಅವರೇ ನಿಂತು ನನಗೆ ಒಳ್ಳೆ ಕೋಚ್ ಹತ್ರ ಟ್ರೈನಿಂಗ್ ಕೊಡಿಸಿದ್ರು. ದೇವಕಿಯವರು ಒಂಥರ ನಿಮ್ಮನೆ ಫೈರ್ ಬ್ರ್ಯಾಂಡ್ ಅಂತಾನೆ ಅನ್ನಿ. ಒಂಥರ ಫೈರೇ. ಯಾವತ್ತು ಯಾವ ವಿಷಯಕ್ಕೂ ಡಲ್ ಆಗಿದ್ದಿಲ್ಲ, ಕುಗ್ಗಿದ್ದಿಲ್ಲ. ಆದರೆ ಈಗೇನಾಯಿತು ಅವರಿಗೆ? oops, ಸಾರಿ ಅತ್ತೆ. ಕಮಿನ್ ಸರ್. ಮತ್ತೆ ಏನು ಕೇಳಬೇಕಿತ್ತು? ಸಾರಿ ಅತ್ತೆ, ಮತ್ತೆ ಡಿಸ್ಟರ್ಬ್ ಮಾಡಬೇಕು ಅಂತ ಬರಲಿಲ್ಲ. ಅದು ನಿಮಗೆ ಸಂಬಂಧನೇ ಇಲ್ಲದೆ ಇರೋ ವಸ್ತುಗಳನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ, ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದೆ. ತೊಗೊಂಡು ಹೋಗ್ಲಾ? ಹಾಂ, ತೊಗೊಂಡು ಹೋಗು ಆದಿ. ಲಾಸ್ಟ್ ಆಫರು, ಬಿಟ್ಟರೆ ಮತ್ತೆ ಸಿಗಲ್ಲ. ಆಯಿತು ಬಿಡಿ, ನನಗೆ ಬಂದಿರೋ ಗಿಫ್ಟು ನನಗೆ ಬೇಕಪ್ಪ, ನಾನು ತಗೊಂಡು ಹೋಗ್ತೀನಿ.